ಮೈಸೂರಿನ ಉದಯಗಿರಿ ಗಲಭೆಗೆ ಬಿಗ್ ಟ್ವಿಸ್ಟ್. ಮಾಜಿ ಸಂಸದ ಪ್ರತಾಪ್ ಸಿಂಹ ಮೇಲೆ ಎಫ್ಐಆರ್. ಪ್ರತಾಪ್ ಸಿಂಹ ಹೇಳಿಕೆಗೆ ಕೇಸ್ ದಾಖಲು. ಉದಯಗಿರಿ ಗಲಭೆಗೆ ಬಿಗ್ ಟ್ವಿಸ್ಟ್. ಮಾಜಿ ಸಂಸದ ಪ್ರತಾಪ್ ಸಿಂಹ ಮೇಲೆ ಮತ್ತೆ ಎಫ್ಐಆರ್. ಪ್ರತಾಪ್ ಸಿಂಹ ಹೇಳಿಕೆಗೆ ಕೇಸ್ ದಾಖಲು. ಕಾಂಗ್ರೆಸ್ ಮುಖಂಡ ಸೈಯದ್ ದೂರುದಾರ. ಭಾರತ ದೇಶ ಇಬ್ಬಾಗವಾದಾಗಲೇ ಮುಸ್ಲಿಮರನ್ನ ನಮ್ಮ ದೇಶವನ್ನ ಬಿಟ್ಟು ತೊಲಗಿಸಬೇಕಾಗಿತ್ತು. ಮುಸ್ಲಿಮರು ಮಕ್ಕಳನ್ನ ಹುಟ್ಟಿಸೋದು ಬಿಟ್ಟು ಬೇರೇನ್ ಕೆಲಸ ಮಾಡೋದಿಲ್ಲ ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ದಂತಹ ಮಾಜಿ ಸಂಸದ ಸಿಂಹ ಹೇಳಿಕೆಗೆ ಕೆರಳಿದ್ದಂತಹ ಮುಸ್ಲಿಂ ಯುವ ನಾಯಕರು. ವಿಚಾರ ಇಷ್ಟೇ, ಪ್ರತಾಪ್ ಸಿಂಹ ಅವರು ಭಾಷಣ ಮಾಡಬೇಕಾದ್ರೆ ಮುಸ್ಲಿಮರನ್ನ ಯಾವಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತೋ, ಯಾವಾಗ ಇಬ್ಬಾಗವಾಯಿತೋ ಆಗಲೇ ಅವರನ್ನ ಕಳಿಸ್ಬೇಕಿತ್ತು, ದೇಶ ಬಿಟ್ಟು ಬೇರೆ ಕಡೆಗೆ ಕಳಿಸ್ಬೇಕಿತ್ತು. ಅವರು ಮಕ್ಕಳನ್ನ ಬಿಟ್ಟು ಮಕ್ಕಳು ಮಾಡೋದನ್ನ ಬಿಟ್ಟು ಬೇರೇನು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆಗೆ ಕೆರಳಿರುವಂತಹ ಮುಸ್ಲಿಂ ಮುಖಂಡರು ಸೈಯದ್ ಇವರು ದೂರನ್ನ ದಾಖಲೆ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರೇ, ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಟು ಯಾಕೆ ಒಂದೊಂದೇ ಮೈ ಮೇಲೆ ಎಳ್ಕೊಂತೀರಾ? ಈಗ ನೋಡಿ, ಎಫ್ಐಆರ್ ದಾಖಲೆ ಆಯ್ತು. ಎಲ್ರಿಗೂ ಗೊತ್ತು ಪ್ರತಾಪ್ ಸಿಂಹ ಅವರು ಹಿಂದೂ ಹುಲಿ ಅಂತ ಹೇಳಿ, ಹಾಗೆ ಕಟ್ಟ ಹಿಂದೂ ಅಂತ ಕೂಡ ಅವ್ರು ಹೇಳ್ತಾರೆ. ಈ ಒಂದು ಕಾರಣಕ್ಕೆ ನೀವು ಈ ತರ ಮಾತನಾಡೋದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಮಾಜಿ ಸಂಸದರು ಕೂಡ ಆಗಿದ್ರಿ ನೀವು. ನಮ್ಮ ದೇಶವನ್ನ ಬಿಟ್ಟು ತೊಲಗಿಸಬೇಕಾಗಿತ್ತು ಅವರನ್ನ. ಭಾರತ ದೇಶ ಇಬ್ಬಾಗವಾದಾಗಲೇ ಮುಸ್ಲಿಮರನ್ನ ನಮ್ಮ ದೇಶವನ್ನ ಬಿಟ್ಟು ತೊಲಗಿಸಲು ಬಿಡಬೇಕಿತ್ತು. ಮುಸ್ಲಿಮರು ಮಕ್ಕಳನ್ನ ಹುಟ್ಟಿಸೋದನ್ನ ಬಿಟ್ಟು ಬೇರೆ ಏನ್ ಕೆಲಸನೂ ಮಾಡೋದಿಲ್ಲ ಅಂತ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನ ನೀಡಿದ್ರು. ಸುಮ್ಮನೆ ಕೂತ್ಕೊಂಡಿದ್ರು ಇಷ್ಟು ದಿನ. ಬೇಕಿತ್ತ ಇದು ಈ ಒಂದು ಹೇಳಿಕೆ? ಆ ಒಂದು ಹೇಳಿಕೆ ಮುಸ್ಲಿಂ ಯುವ ನಾಯಕರನ್ನ ಕೆರಳುವಂತೆ ಮಾಡಿದೆ. ಯಾವುದೋ ಧರ್ಮದ ಬಗ್ಗೆ ಮಾತಾಡಿದ್ರೆ ಅಥವಾ ಅವ್ರನ್ನ ಆಚೆಗೆ ಹಾಕಿಬಿಡ್ಬೇಕಂತ ಆಗಿತ್ತು ಅಂತ ಹೇಳಬೇಕಾದ್ರೆ ಹೇಗೆ ಸುಮ್ಮನೆ ಕೂತ್ಕೊಂಡಿರ್ತಾರೆ ಯುವಕರು? ಸಿಂಹ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ಭಾರಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮುಸ್ಲಿಂ ಯುವಕರು ಕೂಡ ಕಿಂಡಾಮಂಡಲವಾಗಿದ್ದಾರೆ. ಹೇಗೆ ಹೇಳ್ತಾರೆ ಇವರು ಅಂತ. ಈಗ ಎಫ್ಐಆರ್ ಮೈ ಮೇಲೆ ತಂದ್ಕೊಂಡ್ರು ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು. ಮುಸ್ಲಿಮರು ಮಕ್ಕಳನ್ನ ಹುಟ್ಟಿಸೋದು ಬಿಟ್ಟು ಬೇರೇನೂ ಮಾಡಲ್ಲ ಅಂತ ಹೇಳಿರುವಂತಹ ಹೇಳಿಕೆ ಈಗ ದೇಶದೆಲ್ಲೆಡೆ, ಕರ್ನಾಟಕದೆಲ್ಲೆಡೆ ಸದ್ದು ಮಾಡ್ತಾ ಇದೆ. ಈ ಒಂದು ಹೇಳಿಕೆಗೆ ಮುಸ್ಲಿಂ ಜನಾಂಗವೇ, ಮುಸ್ಲಿಂ ಧರ್ಮದವರೇ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಉದಯಗಿರಿಯಲ್ಲಿ ಎಫ್ಐಆರ್ ದಾಖಲೆ ಮಾಡಲಾಗಿದೆ ಪ್ರತಾಪ್ ಸಿಂಹ ಅವರ ಮೇಲೆ, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಮೇಲೆ. ಅವರ ಆ ಒಂದು ಹೇಳಿಕೆಯೇ ಎಫ್ಐಆರ್ಗೆ ಕಾರಣವಾಗಿದೆ. ಪ್ರತಾಪ್ ಸಿಂಹ ಅವರು ಬಿಜೆಪಿ ಅಲ್ಲಿದ್ರು. ಈ ಒಂದು ಕಾರಣಕ್ಕೆ ವಾಗ್ಮಿ ಕೂಡ ಆಗಿದ್ರು. ಈ ಒಂದು ಕಾರಣ ಅಂತಲ್ಲ, ಪ್ರತಾಪ್ ಸಿಂಹ ಅವರು ಮೊದಲಿಂದಲೂ ವಾಗ್ಮಿನೇ. ಈ ಒಂದು ಹೇಳಿಕೆ ಅವಶ್ಯಕತೆ ಇತ್ತ ಅನ್ನೋದೇ ಪ್ರಶ್ನೆ.
ನಮ್ಮ ದೇಶ ಬಿಟ್ಟು ತೊಲಗಿಸಬೇಕಾಗಿತ್ತು ಮುಸ್ಲಿಮರನ್ನ, ಮಕ್ಕಳು ಹುಟ್ಟಿಸೋದೊಂದು ಬಿಟ್ಟು ಬೇರೆ ಏನು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಹಿಂದೂ ಹುಲಿ ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ನಾನು ಆಗ ಹೇಳ್ದಾಗೆ ಹಲವಾರು ಮುಸ್ಲಿಂ ಯುವ ನಾಯಕರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. FIR ಕೂಡ ಈಗ ಬಂದು ಬಿದ್ದಿದೆ. ಪರಿಸ್ಥಿತಿ ಏನು, ಮುಂದೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಪ್ರತಾಪ್ ಸಿಂಹ ಅವರು ತಾನು ಯಾವ ಕಡೆನೂ ಕೂಡ ಈ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇರಲಿಲ್ಲ, ಯಾವ ಕಡೆಗೂ ಕೂಡ ಮಾತನಾಡ್ತಾ ಇರಲಿಲ್ಲ. ಅವ್ರನ್ನ ಕಟ್ಟಾ ಹಿಂದೂ ಅಂತ ಕರೆದ್ರೂ ಕೂಡ ಅವ್ರು ಈಗಳ ಹೇಳಿಕೆಗಳನ್ನೆಲ್ಲ ಜಾಸ್ತಿ ಕೊಡ್ತಾ ಇರಲಿಲ್ಲ. ಆದ್ರೂ ಒಂದೊಂದು ಕಡೆ ಕೊಡ್ತಿದ್ರು ಸರ್, ಅದು ಚೆನ್ನಾಗೇ ಇತ್ತು. ಸೊ ಈಗ ಈ ಒಂದು ಹೇಳಿಕೆ ಗಲಾಟೆಗೆ ಕಾರಣ ಆಗಬಹುದಾ ಗೊತ್ತಿಲ್ಲ, ಕಾದ್ ನೋಡ್ಬೇಕಾಗಿದೆ.